ಹಾಯ್ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅವಿನಾಶ್ ನಾಗರಾಜ್ ಅಂತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ವಿಶೇಷತೆ ಅಂದರೆ ಸ್ಯಾಟರ್ಡೆ, ನಾಳೆ ಸಂಡೇ. ಎಲ್ಲರೂ ಆರಾಮಾಗಿ ಮನೇಲಿ ರೆಸ್ಟ್ ಮಾಡ್ತಿರ್ತೀರ. ಕೆಲವರು ನಾನ್ ವೆಜ್ಜು, ಕೆಲವರು ಡ್ರಿಂಕ್ಸ್ ಮಾಡ್ತಾ ರೆಸ್ಟ್ ಮಾಡ್ತಿರ್ತೀರ. ನಮ್ಮ ಜೀವನ ನೋಡಿ, ಕೆಲ್ಸಕ್ಕೆ ಹೋಗ್ಬೇಕು ಇವತ್ತು. ಸೊ ಇವತ್ತು ನಾನು ನಿಮ್ಮನ್ನ ಬೆಂಗಳೂರಿಂದ ಹೈದ್ರಾಬಾದಿಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ ಬ್ಯಾಂಗ್ಳೂರಿಂದ ಹೈದ್ರಾಬಾದ್ಗೆ. ನಾಳೆ ಫುಲ್ಲು ಕ್ಲೈಂಟ್ ಮೀಟಿಂಗ್ ಇದೆ. ನಾಳೆ ನೈಟು ಮತ್ತೆ ಬ್ಯಾಂಗ್ಳೂರಿಗೆ ಬರೋಣ. ಸೊ ಲೆಟ್ಸ್ ಗೋ. ಬೇಕಾರಾಗ ಹೆಲ್ಮೆಟ್ Lights went down when you feel lost in your shadow. Don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul, find the real gold. I'll fulfill what I started. ಅಲ್ಲಿ ನೆಂದು ಹೋದೆ ಫುಲ್ಲು. ಬೈಕ್ ಪಾರ್ಕ್ ಮಾಡಿದ್ದೀನಿ ಅಲ್ಲಿ. ಅಯ್ಯೋ, ಇವಾಗ ಹೈದ್ರಾಬಾದ್ ತನಕ ಇದೇ ಒಂದು ನೆಂದಿರೋ ಟಿ ಶರ್ಟ್, ಇದೇ ನೆಂದಿರೋ ಪ್ಯಾಂಟು, ಇದೇ ನೆಂದಿರೋ ಶೂ ಅಲ್ಲಿ ಹೋಗಬೇಕು. ನಾಳೆ ಇವೆಂಟಿಗೆ ಹಾಕೊಳೋದಕ್ಕೆ ಬೇರೆ ಬ್ಲೇಸರು, ಶರ್ಟು, ಪ್ಯಾಂಟೆಲ್ಲ ಇದೆ. ಬಟ್ ಅದನ್ನ ಇವಾಗ ಹಾಕೊಂಡ್ರೆ ನಾಳೆ ಇವೆಂಟಿಗೆ ಹಾಕೊಳಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಛೇ, 3ನೇ ಸತಿ ಹಿಂಗೆ ಆಗ್ತಿರೋದು ನನಗೆ. ಕಾರ್ಗಳು ಬರ್ತಿದೆ ಇಲ್ಲಿ. ಸರಿ ಬನ್ನಿ, ಏರ್ಪೋರ್ಟ್ ಒಳಗೆ ಹೋದ್ಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ. ಯಾಕಂದರೆ ಅಲ್ಲಿ ಚೆಕ್ಕಿಂಗಲ್ಲಿ ವೀಡಿಯೋ ಎಲ್ಲ ಮಾಡೋಂಗಿಲ್ಲ. ಬ್ಯಾಗೆಲ್ಲ ಚೆಕ್ಕಿಂಗ್ ಮಾಡಿಕೊಂಡು ಏರ್ಪೋರ್ಟ್ ಒಳಗೆ ಬಂದು ಕೂತಿದ್ದೀನಿ. ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ. ಕಾಲು ವೀಲು ಎಲ್ಲ ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ. ಏರ್ಪೋರ್ಟ್ ತೋರಿಸೋಣ ಅಂದರೆ ನಿಮ್ಗೆ ಫುಲ್ಲು ನೆಂದೋಗಿದ್ದೀನಿ. ಮತ್ತಿನ್ನೇನು ಇದರಲ್ಲಿ ವಾಕಿಂಗ್ ಮಾಡೋದು ಅಂತ ಸುಮ್ಮನಾದೆ. ಬರ್ಬೇಕಾದ್ರೆ ಏರ್ಪೋರ್ಟ್ ಫುಲ್ಲು ತೋರಿಸ್ತೀನಿ. ನೀವೆಲ್ಲ ನೋಡಿರ್ತೀರ ಏರ್ಪೋರ್ಟ್. ಇದೇನು ಹೊಸ ಏರ್ಪೋರ್ಟ್ ಏನಲ್ವಲ್ಲ, ಬ್ಯಾಂಗ್ಳೂರು ಟರ್ಮಿನಲ್ 1. 9:15 ಫ್ಲೈಟು. ಇವಾಗ ಟೈಮು ಬಂದು 7:47. 9:15 ಅಂದರೆ 10:15 ಹೈದ್ರಾಬಾದ್ ರೀಚ್ ಆಗ್ತಾನೆ. 10:15 ಅಂದರೆ 11:30 12 ಗಂಟೆಗೆ ಹೋಟ್ಲಿಗೆ ಹೋಗ್ತೀವಿ. ಅಲ್ಲಿವರೆಗೂ ಫುಲ್ಲು ನೆಂದಿರೋ ಬಟ್ಟೆಯಲ್ಲೇ ಇರಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಇವೆಲ್ಲ ತುಂಬ ಜನ ಇದ್ದಾರೆ. ಇವ್ರ ಜೊತೆ ಎಲ್ಲ ವೀಡಿಯೋ ಮಾಡಬೇಕು ಮುಂದೆ ಅಂದರೆ ಒಂದು ಸ್ವಲ್ಪ ಸಂಕೋಚ. ಬಟ್ ಇದಕ್ಕೆ ಮಾಡಿದ್ರೇ ಏನಂತೀರ, ಪಬ್ಲಿಕ್ಕಲ್ಲಿ ವೀಡಿಯೋ ಮಾಡೋದಕ್ಕೆ ನಿಮಗೆ ಸಂಕೋಚ ಹೋಗೋದು. ಬನ್ನಿ ಮಾಡ. क्या शमशेर भाई, भाग के आ रहे आप? आदत हो गई है। अच्छा दिख रहा है भाई, मस्त दिख रहा है. मैं तो पूरा बारिश में भीग गया. पूरा था बारिश आ रहा था, पूरा भीग गया. मेरे को 2 घंटा लगाने को. हाँ, इवनिंग टाइम है ना. ಸೊ ಇವರೇ ನೋಡಿ ನಮ್ಮ ಕೊಲೀಗ್ ಶಮಶೇರ್ ಅಂತ. हेलो फ्रेंड्स, वीडियो बना रहा हूँ क्योंकि पब्लिक में मेरे को सही जाना चाहिए. बात करने में लोग देखते हैं ना, बहुत लोग भागते हुए हूँ फिर से. यानी आ गया ना, तो नेचुरली आ गया होगा ना भागते हुए. वो आ गया, बट वीडियो में पता नहीं, जूम करके देखना पड़ेगा. इसलिए मैं पब्लिक में वीडियो बना रहा हूँ. आज पूरा जोश अंदर से बोल के आया. हाँ बना सकते हो, सब लोग, बहुत लोग बनाते हैं एयरपोर्ट में. उसमें क्या है.
इतना बारिश है, पूरा भीग गया था। आप टैक्सी में आए ना? 2 घंटा। आज क्या बड़ा सूटकेस? अरे यार वो कल के लिए फिर सूट रखो, फिर कपड़ा रखो, फिर वो रखो, फिर सोने सब वाला कुछ इधर ही रहकर नहीं आएगा। है। फिर वो अभिनय ने इतना सामान वो रखो। ಇವಾಗ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ, ನೋಡೋಣ ಬನ್ನಿ. ಬೋರ್ಡಿಂಗ್ ಟಿಕೆಟ್ ಆಯಿತು. ಇವಾಗ ಫ್ಲೈಟ್ ಒಳಗೆ ಹೋಗೋದು. 8:52. ಇಲ್ಲೇ ಇಂಪಾರ್ಟೆಂಟ್, ಯಾಕಂದರೆ ಇಲ್ಲಿ ಎಲ್ಲರೂ ನನ್ನೇ ನೋಡ್ತಾರೆ ಕ್ಯಾಮ್ರಾ ಇಟ್ಕೊಂಡಿರೋದಕ್ಕೆ. ಸ್ವಲ್ಪ ಭಯ, ಸ್ವಲ್ಪ ಶೈ, ಬಟ್ ನೋಡೋಣ. Welcome to Indigo. We would love to take off with you at the earliest. To help us get going, please keep your large bags in the overhead bin above and small bags under the seat in front of you. Please take your seats and keep the ಎಲ್ಲ eyes ನನ್ನೇ on ನೋಡ್ತಾರೆ, the departure. ಏನಪ್ಪ ಏನೋ ಕ್ಯಾಮ್ರಾ ಇಟ್ಕೊಂಡು ಬಂದ್ಬಿಟ್ಟಿದ್ದಾನಲ್ಲ ಅಂತ. ನೋಡಿದ್ರೆ ನೋಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಇವರೆಲ್ಲ ಏನು ನನಗೆ ಕೆಲಸ ಕೊಡಿಸ್ತಾರ, ಊಟ ಕೊಡಿಸ್ತಾರ? ಹೇಳಿಲ್ವ, ಎಲ್ಲ ನನ್ನೇ ನೋಡ್ತಾರೆ. ಬಡ್ಡಿ ಎಲ್ಲರೂ ಬೋರ್ಡಿಂಗ್ ಆಗಿದೆ. ಇವಾಗ ಇನ್ನೇನು ಹೊಡೋದೆ ತೋರಿಸ್ತೀನಿ ನೋಡಿ. होटल में बनाएंगे अच्छा वीडियो इसमें. पूरा बनाएंगे ना जर्नी का। हाँ। क्या है 8K वीडियो आएगा ना, मस्त रहेगा इसमें. एडिटिंग करना पड़ेगा। एडिटिंग की थोड़ा दिक्कत है, बहुत टाइम चाहिए ना उसमें। पेशेंस टाइम। बहुत टाइम चाहिए. Good evening, ladies and gentlemen. This is your Captain Kairos Vivai from the flight deck. On behalf of first officers Nikta running करते and हुए the जो आया होगा ना, the वो ले cabin लेना। led by क्या? Neetu, हाँ वो रनिंग करते हुए भी ले Akuntula, लेना। Atashi, होटल पे बनाएंगे और फिर Devya, मेरे को कोलैब and करना। Geetika. I welcome you all रनिंग on का और board आप service एयरपोर्ट में to Hyderabad. हाँ ठीक है, कर Covering लेंगे. a total distance of approximately 560 kilometers over a flight time of 45 minutes. I request you all बोला to ना settle 45 down, minutes. sit back, relax and enjoy your flight. Thank you for choosing Indigo. 10:15 ठीक बजे टेक ऑफ हो गए तो, सॉरी 9:15 ठीक बजे टेक ऑफ हो गए तो विल रीच अराउंड 10. 10 वेट कर लेंगे सर। ठीक है. कि उतना दूर होटल है, क्या है होटल का नाम भी नहीं पता। Fire went out, lights went down. When you feel lost in your shadow, don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul, find the real gold. I'll fulfill what I started. ಆಲ್ಮೋಸ್ಟ್ ಆಲ್ ರೀಚ್ ಆಗ್ತಾ ಇದ್ದೀವಿ, ನಾನು ನನ್ನ ಕೊಲೀಗು ಶಂಶೇರ್.
वेलकम टू हैदराबाद। बहुत मुश्किल है पता है पब्लिक में करना, अंदर कुछ ऐसे होते हैं। कौन कब क्या मतलब ये परफेक्ट वीडियो नहीं है, मैं ट्रायल के लिए बना रहा हूँ। एडिट करके मैं डालता हूँ मैं यूट्यूब में ऐसे बोल के, बट फिर भी कॉपीराइट ये हिम्मत नहीं आ रहा है, कॉपीराइट नहीं आएगा। अच्छा, कुछ खुद नहीं, का डालने का हिम्मत नहीं आता। मतलब अभी बना रहे हैं ना, वो हिम्मत नहीं है, थोड़ा अंदर टुक हो एक रहा बार है। हो जाएगा तो फिर वो आ जाएगा confidence। दो तीन टाइम होना चाहिए। The last moment we haven't got the hotel or ಸೊ ಕರೆಕ್ಟಾಗಿ 10:30ಗೆ ಹೈದ್ರಾಬಾದ್ ರೀಚ್ ಆಗಿದ್ದೀವಿ। ಏರ್ಪೋರ್ಟ್ ನೋಡಿ ಬ್ಯಾಂಗ್ಳೂರ್ ಥರನೇ ನೀಟಾಗಿದೆ। ಸೊ ಇವಾಗ ಹೋಟೆಲ್ಗೆ ಹೋಗಬೇಕು, ಇಲ್ಲಿಂದ 29 ಕಿಲೋಮೀಟರ್ ಏನೋ ಇದೆ ಹೋಟೆಲು। ಫಿನಾನ್ಷಿಯಲ್ ಡಿಸ್ಟ್ರಿಕ್ಟ್ financial district, ಫಿನಾನ್ಷಿಯಲ್ ಡಿಸ್ಟ್ರಿಕ್ಟ್ ಗೊಚ್ಚಿಬಲಿ ಹೋಟೆಲು, similar like Bangalore East to Hyderabad East. ಹೈದ್ರಾಬಾದ್ ಈಸ್ಟ್ ಹಾಗೆ। Yeah, East. ಸೊ ಮೋಸ್ಟ್ಲಿ ನಮ್ಮ ಆಫೀಸ್ ಸ್ಟಾಫ್ಸು ರೂಮ್ ಬುಕ್ ಮಾಡಿದ್ದಾರೆ, ಮೋಸ್ಟ್ಲಿ ಎಲ್ಲ ರೂಮ್ ಬುಕ್ ಮಾಡಿದ್ದಾರೆ। ಹೋಗೋದು, ಚೆಕ್ ಇನ್ ಆಗೋದು, ಮಲಗೋದು, ನಾಳೆ ಇವೆಂಟ್ಗೆ ರೆಡಿ ಆಗೋದು। ನೋಡಿ ಹೇಗೆ ಸಖತ್ತಾಗಿದೆ ಏರ್ಪೋರ್ಟ್, ತೋರಿಸ್ತೀನಿ, ನೀಟಾಗಿದೆ। ಬ್ಯಾಂಗ್ಳೂರು ಏರ್ಪೋರ್ಟ್ ಥರನೇ ನೀಟಾಗಿದೆ। ನೋಡಿ ಇಲ್ಲಿ ಬರ್ತಿದೆಯಲ್ಲ, ಇದನ್ನು ಬಗ್ಗಿ ಅಂತ ಕರೀತಾರೆ। ವಯಸ್ಸಾದವರು ಇದರಲ್ಲಿ ಕೂತ್ಕೊಂಡು ಹೋಗ್ತಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಏರ್ಪೋರ್ಟಿಗೆ। ನೋಡಿ ಏರ್ಪೋರ್ಟಲ್ಲಿ ವಿಡಿಯೋ ಮಾಡ್ಬೋದಾ ಇಲ್ವಾ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ। ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಏರ್ಪೋರ್ಟಲ್ಲಿ ವಿಡಿಯೋ ಮಾಡ್ಬೋದು, ಕೆಲವು ಏರ್ಪೋರ್ಟಲ್ಲಿ ಮಾಡೋಂಗಿಲ್ಲ। ಫಾರ್ ಎಕ್ಸಾಂಪಲ್ಲು ಪುಣೆ ಏರ್ಪೋರ್ಟ್ ಇದೆ, ಪುಣೆ ಏರ್ಪೋರ್ಟು ಡಿಫೆನ್ಸ್ ಏರ್ಪೋರ್ಟ್, ಸೊ ಅಲ್ಲಿ ವಿಡಿಯೋ ಫೋಟೋ ಅಲೋಡ್ ಇಲ್ಲ। ಇದು ಕಮರ್ಷಿಯಲ್ ಏರ್ಪೋರ್ಟ್, ಸೊ ನೀವು ವಿಡಿಯೋ ಫೋಟೋ ಎಲ್ಲ ಅಲೋ ಮಾಡ್ತಾರೆ। ಸೊ ಪುಣೆ ಏರ್ಪೋರ್ಟ್ ಆದಾಗ ದಯವಿಟ್ಟು ಫೋಟೋ ವಿಡಿಯೋ ಮಾಡೋಕ್ಕೆ ಹೋಗ್ಬೇಡಿ। ಎಷ್ಟು ದೊಡ್ಡದಾಗಿದೆ ಏರ್ಪೋರ್ಟ್ ನೋಡಿ, ಸಾಕಾಗಿದೆ ಅಲ್ಲ ಏರ್ಪೋರ್ಟು। भाई इधर फोटो ले लेंगे, हाँ? ಹೊರಗೆ ಬಂದಾಯ್ತು ನೋಡಿ ಹೆಂಗಿದೆ। नीचे जाना है ना, इधर उस तरफ उधर है ना। हाँ, वहाँ से ನೋಡಿ ಆ ಬೇಕ್ರಿ ಇದೆಯಲ್ಲ, ಕರಾಚಿ ಬೇಕ್ರಿ ಅಂತ। ಅದು ಕರಾಚಿ ಅಂದರೆ ಪಾಕಿಸ್ತಾನದಲ್ಲಿರೋದು ಹೆಸರದು, ಬಟ್ ಇವರು ಸಿಕ್ಕಾಪಟ್ಟೆ ಫೇಮಸ್ಸು ಕರಾಚಿ ಬೇಕ್ರಿ ಅಂತ। ನೀವು ಕೇಳಿದಿರೋ ಇಲ್ವೋ ಗೊತ್ತಿಲ್ಲ, ಗೂಗಲ್ ಮಾಡಿ, ಕರಾಚಿ ಬೇಕ್ರಿ ಅಂತ ಸಿಕ್ಕಾಪಟ್ಟೆ ಫೇಮಸ್। ಹೈದರಾಬಾದಲ್ಲಿ ಏನಂದರೆ ಟ್ಯಾಕ್ಸಿಗೆ ಕೆಳಗೆ ಹೋಗ್ಬೇಕು ನೀವು। ಬ್ಯಾಂಗ್ಳೂರಲ್ಲಿ ಹೊರಗೆ ಬಂದು ಒಂದು 300 ಮೀಟರ್ ನಡಿಬೇಕು, ಹೈದರಾಬಾದಲ್ಲಿ ಹೊರಗೆ ಬಂದು ಕೆಳಗಡೆ ಬರಬೇಕು। ಕೆಳಗಡೆ ಬಂದು ನೀವು ಬಂದರೆ ಇಲ್ಲಿ ನಿಮಗೆ ಟ್ಯಾಕ್ಸಿ ಸಿಗುತ್ತೆ, ರ್ಯಾಪಿಡೋ, ಓಲಾ, ಊಬರು, ಮೇರು, OHM ಎಲ್ಲ ಇದ್ದಾವೆ। 998 भेजा क्या? 1 रुपये ऑलरेडी बेच दिया ना, इसलिए। ಇಲ್ಲಿ ನಿಮಗೆ ಟ್ಯಾಕ್ಸಿಗಳು ನಿಂತ್ಕೊಂಡಿರುತ್ತೆ। ಟ್ಯಾಕ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಬೆಂಗಳೂರು ಥರ ಆಗಿಬಿಟ್ಟಿದೆ, ಲೈನ್ ಇತ್ಕೊಂಡು ವೆಯ್ಟ್ ಮಾಡೋದು ನೋಡಿ, ಫುಲ್ ಲೈನ್ ಇದೆ। ಟೈಮ್ ಬಂದು ಇವಾಗ ಆಲ್ಮೋಸ್ಟ್ ಆಲ್
11:24. ಇನ್ನೂ ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಹೋಟ್ಲಿಗೆ ಹೋಗೋದು. ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ ಏನು ಕತೆ ಅಂತ. ಇನ್ನು ಎಷ್ಟು ಜನ ಇದ್ದಾರೆ? 1, 2, 3, 4 ಜನ ಇದ್ದಾರೆ. 4 ಜನ ಆದಮೇಲೆ ನಾವೇ. ಆಲ್ಮೋಸ್ಟ್ ಆಲ್ ಫಿನಿಶ್. ಇನ್ನು ಒಬ್ಬರಿದ್ದಾರೆ. ಒಬ್ಬರಾದ್ಮೇಲೆ ನಾನು, ಶಂಶೇರ್ ಹೋಗೋದೆ. Lot of rush, man. Lot of rush. ಇಂಥ ಟ್ಯಾಕ್ಸಿ ಸಿಕ್ತು ಸರ್. ಡಿಕ್ಕಿ ಜಾಗ ಇದೆ, ಇಲ್ಲೇ ಇಟ್ಬಿಡಿ. आप किधर बैठेगा? आगे इस तरफ? तुमको आगे चाहिए? नहीं, ऐसे नहीं है. हाय सर, यूट्यूब चैनल कन्नड़ कन्नड़ कनाडा. कन्नड़. Hyderabad East. It's a financial district. It's an IT hub of Hyderabad. This is one of the roads, Shamshadabad Airport Road. It's very directly connected to the IT city. This road. चालू है क्या? चलो यार, रेड लाइट आ रहा है ना. आप चाहे तो उस साइड प्रेस कीजिए. हाँ, वो प्रेस कीजिए एक बार, फिर से स्क्रीन ऑन हो जाएगा. जोर से प्रेस कीजिए ना. Okay, so friends, this road has a marking mentioning 135 km/h speed. So a very fast road, one of the fastest road in a very smooth highway, as you can see clearly. नया होटल है ना. नया होटल है. ಇದೇ ಹೋಟ್ಲು ನೋಡಿ ಇವತ್ತು ಉಳ್ಕೋಬೇಕಾಗಿರೋದು. ಹೊಸ ಹೋಟ್ಲು, ಟ್ರಂಕ್ ಆ್ಯಂಡ್ ಟ್ರಾಲಿ ಅಂತ, गच्चीबोली फिनेंशियल डिस्ट्रिक्ट. पूरा नीचे ऊपर सब जगह आता है. अलग जगह से कर रहा है. इसको बोलते हैं 360 है. 360 इंस्टा. अच्छा है ना. क्या है आपका नाम? विकास से. बिहार से इधर आके काम कर रहे हैं. कैसे मतलब कनेक्शन कैसे मिला आपको इधर करने के लिए? हाँ, वो कंडक्टर हमारा बोले तो बिहार का. हाँ हाँ ठीक है. फोटो चाहिए क्या? पूरा आईडी कार्ड चाहिए क्या? फोटो नहीं चाहिए क्या? वो कितना दिखा रहा है जोमेटो? 5 minutes. ठीक है, उन लोग आके रूम को देगा.
नया है इसलिए ठीक है। अच्छा नया है ना, अच्छा होता है होटल। 2 मंथ हुआ है बस। टू वन सामने वाला यही है क्या? हाँ ये 1 BHK है। ಓ ಅಚ್ಚ ನಾ ಹಾಂ ನೋಡಿ ಹೋಟೆಲ್ ಸರ್ವಿಸ್ ಅಪಾರ್ಟ್ಮೆಂಟ್ ಥರ ಇದೆ. ಊಟಕ್ಕೆ ಸೋಫಾ ಅದು ಇದು डाइनिंग ಬೆಡ್ ಸಕ್ಕತ್ತಾಗಿದೆ ಅಲ್ಲ. ಇದು ಫ್ಯಾಮಿಲಿ के लिए अच्छा है ना? ಬಾತ್ರೂಮ್ ಕೂಡ ಚೆನ್ನಾಗಿದೆ. ಹೋಟೆಲ್ಗೆ ಬಂದಾಯಿತು. ಊಟ ಆರ್ಡ್ರ್ ಮಾಡಿದ್ದೀವಿ ಝೊಮ್ಯಾಟೋದಲ್ಲಿ. 11:30ಗೆ ಕ್ಲೋಸ್ ಅಂತೆ. ಸೊ ನಾಳೆ ಸಿಗೋಣ.